ಇನ್ನು ಹಾಸನ ಜಿಲ್ಲೆಯಲ್ಲಿ ಮತ್ತೆ ಅಬ್ಬರಿಸ್ತಾ ಇದೆ ಮಳೆ. ಶಿರಾಡಿ ಘಾಟ್ ರಸ್ತೆಯಲ್ಲಿ ಮತ್ತೆ ಭೂಕುಸಿತವಾಗಿದೆ. ಈಗಾಗಲೇ ಭೂಕುಸಿತ ಆಗಿ ತೆರವುಗೊಳಿಸಿ ಎಲ್ಲ ಆಗಿತ್ತು. ಸಕಲೇಶಪುರದ ದೊಡ್ಡತಪ್ಲು ಬಳಿ ಭೂಕುಸಿತ ಆಗಿದೆ. ಹಾಗಾಗಿ ಸಾಲುಗಟ್ಟಿ ನಿಂತಿವೆ ನೂರಾರು ವಾಹನಗಳು. ಒಂದು ಕಡೆ ಟ್ರೈನಲ್ಲೂ ಹೋಗೋಕ್ಕಾಗ್ತಾ ಇಲ್ಲ ಮಂಗಳೂರಿಗೆ, ಶಿರಾಡಿ ಘಾಟ್ನಲ್ಲೂ ಹೋಗೋಕ್ಕಾಗ್ತಾ ಇಲ್ಲ. ನೋಡಿ ಇಲ್ಲಿ ವೆಹಿಕಲ್ಗಳು ನಿಂತಿರೋದು, ನೂರಾರು ವೆಹಿಕಲ್ಗಳು. ಗುಡ್ಡ ಕುಸಿತ ಮತ್ತೆ 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 ಆಗ್ತಾನೆ ಇದ್ದರೆ ಎಷ್ಟು ಅಂತ ತೆರವು ಮಾಡೋದಕ್ಕಾಗತ್ತೆ, ಕಷ್ಟ. ಈಗ ಅದೇ ಥರ ರೈಲ್ವೆ ಟ್ರ್ಯಾಕ್ ಮೇಲೆ ಬಿದ್ದಿರೋದ್ರಿಂದನೇ ಸಕಲೇಶಪುರ ಟು ಸುಬ್ರಹ್ಮಣ್ಯ ಮಧ್ಯದಲ್ಲಿ ಗುಡ್ಡ ಕುಸಿತವಾಗಿ ಟ್ರೈನ್ ಸ್ಟಾಪ್ ಆಗಿದೆ. ಈಗ ಬಸ್ ಅಥವಾ ವೆಹಿಕಲ್ಸ್ ರೋಡಲ್ಲೂ ಹೋಗಂಗಿಲ್ಲ, ಈ ಕಡೆ ಟ್ರೈನಲ್ಲೂ ಹೋಗಂಗಿಲ್ಲ. ಆ ರೀತಿ ಪರಿಸ್ಥಿತಿ. ಅಗೈನ್ ಈಗ ಆ ಮಣ್ಣೆಲ್ಲ ತೆರವು ಮಾಡಬೇಕು, ಅದೆಲ್ಲ ಕ್ಲೀನ್ ಮಾಡಿ ವೆಹಿಕಲ್ಗಳಿಗೆ ಬಿಡಬೇಕು. ಅಲ್ಲಿ ತನಕ ಎಷ್ಟು ವೆಹಿಕಲ್ಗಳು ನಿಂತುಬಿಡ್ತಾವೋ, ಯಾಕಂದರೆ ವಿಪರೀತ ವೆಹಿಕಲ್ ಫ್ಲೋ ಇರ್ತಕ್ಕಂಥ ಘಾಟ್ ಇದು ಶಿರಾಡಿ ಘಾಟ್. ಇಲ್ಲ ವಾಪಸ್ ಹೋಗಿ ಮತ್ತೆ ನೀವು ಕೊಟ್ಟಿಗೆ ಹಾರದ ಮೇಲೆ ಚಾರ್ಮಡಿ ಘಾಟಲ್ಲಿ ಬರಬೇಕು. ಇದೊಂದೇ ಆಪ್ಷನ್ ಸದ್ಯಕ್ಕಿರೋದು. ಬಟ್ ವೆಹಿಕಲ್ಗಳು ಒಂದರಿಂದ ನಿಲ್ತಾ ನಿಮಗೆ ಅದು ಅವಕಾಶನೂ ಕಷ್ಟ, ರಿವರ್ಸ್ ತೊಗೊಂಡು ಹೋಗೋದು. ನೋಡಿ ಅಲ್ಲಿ ಗುಡ್ಡ ಕುಸಿತವಾಗಿರೋದು. ಮಳೆ ನಿಂತೇ ಇಲ್ಲ ಅಲ್ಲಿ. ಪರಿಸ್ಥಿತಿ ದಿನದಿಂದ ದಿನಕ್ಕೆ ಒಂಥರ ವಿಕೋಪಕ್ಕೆ ಹೋಗ್ತಾನೇ ಇದೆ. ಹಾಗಾಗಿ ಸದ್ಯಕ್ಕಂತೂ ಇವಾಗ ಅದು ಸರಿಯಾಗುವಂತಹ ಲಕ್ಷಣಗಳಿಲ್ಲ. ಮಧ್ಯದಲ್ಲಿ ಮಳೆನಲ್ಲಿ ಸಿಕ್ಕಾಕೊಂಡಿರೋರಿಗೆ ನಿಜಕ್ಕೂ ಕೂಡ ನರಕ ಅನ್ಬೋದು. ಶಿರಾಡಿ ಘಾಟ್ ರಸ್ತೆಯನ್ನು ನೋಡ್ತಾ ಇದ್ದೀರಾ ತಾವೀಗ. ಮತ್ತೆ ಗುಡ್ಡ ಕುಸಿತ ಆಗಿದೆ. ಅಲ್ಲಿ ಗುಡ್ಡ ಕುಸಿದಿರೋ ಜಾಗನೂ ನೋಡ್ತಾ ಇದ್ದೀರಾ. ಗುಡ್ಡ ಕುಸಿತ ಆಗಿ ರಸ್ತೆ ತುಂಬ ಮಣ್ಣು ತುಂಬಿಕೊಂಡಿದೆ. ಇನ್ನು ಮತ್ತೆ ವೆಹಿಕಲ್ಗಳು ಹೋಗೋದಕ್ಕಾಗಲ್ಲ. ಹೀಗಿದೆ ಸದ್ಯದ ಪರಿಸ್ಥಿತಿ. ಬಟ್ ಅದು ಯಾವಾಗ ಕ್ಲೀನ್ ಮಾಡ್ತಾರೋ, ಯಾವಾಗ ಅದೆಲ್ಲ ಅಲ್ಲಿಗೆ ಇದು ಬರಬೇಕು. ನೋಡಿ, ಒಂದು ಕಡೆ ರೈಲ್ವೆ ಟ್ರ್ಯಾಕು, ಇದು ಸಕಲೇಶಪುರ ಟು ಸುಬ್ರಹ್ಮಣ್ಯ ಮಧ್ಯದಲ್ಲಿ ಆಗಿರೋದು, ಮತ್ತೊಂದು ಕಡೆ ರೋಡು, ಎರಡೂ ಬ್ಲಾಕ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡೆಯೋಣ. ಶಶಿಧರ್, ಒಂದು ಕಡೆ ರೈಲ್ವೆ ಟ್ರ್ಯಾಕ್ ಮೇಲೆ ಕೂಡ ಮಣ್ಣು ಬಿದ್ದಿದೆ, ಟ್ರೈನು ಸ್ಟಾಪ್ ಆಗಿದೆ. ಇನ್ನೊಂದು ಕಡೆ ರೋಡಲ್ಲಿ ಹೋಗೋಣ ಅಂದರೆ ಅದೂ ಆಗ್ತಾ ಇಲ್ಲ. ಹೆಂಗೆ ಪರಿಸ್ಥಿತಿ ಅಂತ? ಅರವಿಂದ್, ಏನು ಕಳೆದ 2 ದಿನಗಳಿಂದ ಮಳೆ ಬಿಡುವು ಕೊಟ್ಟಿತ್ತು. ಈಗ ಮತ್ತೆ ಮಳೆ ಶುರುವಾಗಿದೆ. ಆದ್ರೆ ಮತ್ತೊಂದೆಡೆ ರಾಷ್ಟ್ರೀಯ ಹೆದ್ದಾರಿ 75 ಬೆಂಗಳೂರು ಮಂಗಳೂರು ಶಿರಾಡಿಘಾಟ್ ರಸ್ತೆಯಲ್ಲಿ ಭೂಕುಸಿತವಾಗ್ತಾ ಇದೆ. ಅದರಲ್ಲೂ ದೊಡ್ಡತಪ್ಪಲು ಬಳಿ ಪದೇ ಪದೇ ಭೂಕುಸಿತವಾಗ್ತಾ ಇದೆ. ಆ ಭೂಕುಸಿತವಾದಂತಹ ಸಂದರ್ಭದಲ್ಲಿ ಅದನ್ನು ತೆರವು ಮಾಡಲು ಕೇವಲ ಒಂದೇ ಒಂದು JCB ಹಾಗೂ ಒಂದಿಷ್ಟು ಸಿಬ್ಬಂದಿಗಳು ಮಾತ್ರ ಇದ್ದಾರೆ. ಅದು ತಡವಾಗ್ತಾ ಇರೋದ್ರಿಂದ ಮಂಗಳೂರಿನಿಂದ ಬೆಂಗಳೂರು ಕಡೆಗೆ ಸಂಚರಿಸುವವರು, ಬೆಂಗಳೂರಿನಿಂದ ಮಂಗಳೂರು ಕಡೆಗೆ ಸಂಚರಿಸುವ ವಾಹನಗಳು ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಲ್ಬೇಕಾದ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ರೆ ಈ ಬಗ್ಗೆ ಅಧಿಕಾರಿಗಳಿಗೆ ಗಮನಕ್ಕೂ ಇದ್ರು ಸಹ ಅವರು ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇರೋದ್ರಲ್ಲಿ ಸ್ಪಷ್ಟವಾಗಿ ಕಾಣ್ತದೆ. ಯಾಕೆಂದ್ರೆ ಹಿಂದೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು, ವಿರೋಧ ಪಕ್ಷ ನಾಯಕ ಆರ್ ಅಶೋಕ್, ಜಿಲ್ಲಾ ಉಸ್ತುವಾರಿ ರಾಜಣ್ಣ ಅವರು ಭೇಟಿಯನ್ನು ನೀಡಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ರು. ಆದ್ರೆ ಅವರು ಒಂದೇ ಒಂದು ಯಂತ್ರ, ಕೆಲವು ಸಿಬ್ಬಂದಿಗಳ ಮೂಲಕ ದೊಡ್ಡತಪ್ಪಲು ಬಳಿ ನಿಂತಿರ್ತಾರೆ. ಯಾವಾಗ ಮಣ್ಣು ಕುಸಿತವಾಗುತ್ತೆ ಅದನ್ನು ನಿಧಾನಗತಿಯಲ್ಲಿ ತೆರವು ಮಾಡ್ತಾರೆ. ಆದ್ರೆ ಇದು ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ಪ್ರತಿನಿತ್ಯ 20,000ಕ್ಕೂ ಹೆಚ್ಚು ವಾಹನಗಳು ಸಂಚಾರವನ್ನು ಮಾಡ್ತಾರೆ. ಹಾಗಾಗಿ ಕಿಲೋಮೀಟರ್ ಗಟ್ಟಲೆ ವಾಹನ ಸವಾರರು ಟ್ರಾಫಿಕ್ ಜಾಮ್ ನಲ್ಲಿ ಸಿಲುಕಬೇಕಾಗುತ್ತೆ. ಮತ್ತೊಂದೆಡೆ ಸಕಲೇಶಪುರದಿಂದ ಸುಬ್ರಹ್ಮಣ್ಯಕ್ಕೆ ಸಂಪರ್ಕ ಕಲಿಸುವ ರೈಲ್ವೆ ಮಾರ್ಗ ಏನಿದೆ ಅದು ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿತವಾಗಿರೋದ್ರಿಂದ ಅದು ತೆರವು ಕಾರ್ಯಾಚರಣೆಗೆ ಇನ್ನೂ 10ರಿಂದ 15 ದಿನಗಳ ಕಾಲ ಬೇಕಾಗುತ್ತೆ. ಯಾಕಂದ್ರೆ ಒಂದೆಡೆ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಇದು ಎಡಕುಮರಿ ಹಾಗೂ ಕೊಡಗರವಳ್ಳಿ ಬಳಿ ಕುಸಿತವಾಗಿರೋದ್ರಿಂದ ಸುಮಾರು 400ಕ್ಕೂ ಹೆಚ್ಚು ಕಾರ್ಮಿಕರು ಪ್ರತಿನಿತ್ಯ ಅಲ್ಲಿ ಮಳೆ ನಡೆಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನು 15 ದಿನಗಳ ಸಂಚಾರ ಸಂಪೂರ್ಣವಾಗಿ ಬಂದಾಗಿದೆ. ಇದ್ರ ನಡುವೆ ಪದೇ ಪದೇ ಮಳೆ ಬರ್ತದ್ರಿಂದ ಕಾಮಗಾರಿಗೂ ಸಹ ಅಡ್ಡಿ ಉಂಟಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.